ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಮಹಾಲಕ್ಷ್ಮಿ ಜ್ಯುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಗುಲ್ಬರ್ಗಾ. ಸುದ್ದಿ ಸಮಯಕ್ಕೆ ಸ್ವಾಗತ. ನಾನು RJ ಮಂಜು ಹಿರೋಳಿ. ಕಲ್ಯಾಣ ಕರ್ನಾಟಕ ಪ್ರದೇಶ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಧರ್ಮಸಿಂಗ್ ಅವರು ಇಂದು ಕಲಬುರಗಿ ನಗರದ KKRDB ಮಂಡಳಿಯ ಕಚೇರಿಯಲ್ಲಿ ಶಿಕ್ಷಣದ ವಿಷಯದ ಕುರಿತು ಪತ್ರಿಕಾಗೋಷ್ಠಿಯನ್ನ ನಡೆಸಿದರು. ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಸಹಯೋಗದೊಂದಿಗೆ ಶಿಕ್ಷಣ ಕ್ಷೇತ್ರದ ಸುಧಾರಣೆಗೆ ಮಂಡಳಿ ಪಣ ತೊಟ್ಟಿದ್ದು, ಬರುವಂತಹ ದಿನಗಳಲ್ಲಿ SSLC ಫಲಿತಾಂಶದಲ್ಲಿ ಅಗ್ರ 10ರಲ್ಲಿ ಈ ಭಾಗದ ಜಿಲ್ಲೆ ಕಾಣುವಂತೆ ಮಾಡುವ ಸಂಕಲ್ಪ ಹೊಂದಿದ್ದೇವೆ ಎಂದು KKRDB ಅಧ್ಯಕ್ಷರಾದ ಡಾಕ್ಟರ್ ಅಜಯ್ ಸಿಂಗ್ ಅವರು ಹೇಳಿದ್ದಾರೆ. ಶುಕ್ರವಾರ KKRDB ಮಂಡಳಿಯ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಅವರು ಮಾತನಾಡಿದರು. ಈಗಾಗಲೇ ಖ್ಯಾತ ಶಿಕ್ಷಣ ತಜ್ಞರಾದ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರ ಅಧ್ಯಕ್ಷತೆಯಲ್ಲಿ ಸಮಿತಿ ರಚಿಸಲಾಗಿದೆ ಎಂದರು. ಶಿಕ್ಷಣ ತಜ್ಞರ ಸಮಿತಿಯ ಅಧ್ಯಕ್ಷರಾದ ಡಾಕ್ಟರ್ ಗುರುರಾಜ್ ಕರಜ್ಗಿ ಅವರು ಮಾತನಾಡಿ, 12ನೇ ಶತಮಾನದಲ್ಲಿಯೇ ಸಾಮಾಜಿಕ ಕ್ರಾಂತಿಗೆ ಕಾರಣವಾದ ಪುಣ್ಯಭೂಮಿ ಇದು. ದಾಸರು ವಚನಕಾರರನ್ನು ಜನ್ಮ ನೀಡಿದ ನೆಲದಲ್ಲಿ ಹಿಂದುಳಿದಿದ್ದೇವೆ ಎಂಬ ಕೀಳರಿಮೆ ನಮ್ಮ ಮಕ್ಕಳಲ್ಲಿ ಮೊದಲು ಹೋಗಲಾಡಿಸಬೇಕಾಗಿದೆ ಎಂದರು. ಈ ಪತ್ರಿಕಾಗೋಷ್ಠಿಯಲ್ಲಿ ಶಾಲಾ ಶಿಕ್ಷಣ ಇಲಾಖೆಯ ಅಪರ ಆಯುಕ್ತರಾದ ಡಾಕ್ಟರ್ ಆಕಾಶ್ ಎಸ್ ಉಪಸ್ಥಿತರಿದ್ದರು. ಹಿಂದಿನ ವರ್ಷ 2023-24 ಹಾಗೂ 2024-25 ನಾವೇನು ಶೈಕ್ಷಣಿಕ ವರ್ಷ ಅಂತ ನಾವು ಘೋಷಣೆ ಮಾಡಿದ್ದೀವಿ. ದ ಇಯರ್ ಆಫ್ ಎಜುಕೇಷನ್, ಈ ಒಂದು 2 ವರ್ಷ ನಾವು ಒಂದು ಘೋಷಣೆ ಮಾಡಿದ್ದೀವಿ. ಇದು ಡಾಕ್ಟರ್ ನಂಜುಂಡಪ್ಪ ವರದಿಯಲ್ಲೂ ಕೂಡ ಅವರು ಪ್ರಸ್ತಾಪ ಮಾಡಿದ್ದಾರೆ. ಎಜುಕೇಷನ್ ಹಾಗೂ ಹೆಲ್ತ್, ಶಿಕ್ಷಣ ಮತ್ತು ಆರೋಗ್ಯಕ್ಕೆ ನಮ್ಮ ಭಾಗದಲ್ಲಿ ಹೆಚ್ಚು ಒತ್ತು ಕೊಡಬೇಕು ಅಂತ ಅವರು ಕೂಡ ಅಲ್ಲಿ ಮಹತ್ವವನ್ನು ನೀಡಿದ್ದಾರೆ. 1ನೇ ತರಗತಿಯಿಂದ ಮುನ್ನಡೆ ಹೊಂದುವಂಥ ವಿದ್ಯಾರ್ಥಿಗಳ ಪ್ರಮಾಣ ಪರಿಶೀಲಿಸಿದರೆ 5ನೇ ತರಗತಿಯಲ್ಲಿ ಸುಮಾರು 1,35,790 ಮಕ್ಕಳು ದಾಖಲಾಗಿದ್ದು, ಅವರು 5ರಿಂದ 6th, 6th 7th, 8th, 9th, 10th ಮುಟ್ಟುವರೆಗೆ 1,35,000 ಇದ್ದಿದ್ದು ಕೇವಲ 1,02,000, ಅಂದರೆ ಆಲ್ಮೋಸ್ಟ್ 33,000 ಮಕ್ಕಳು ಕುಸಿದ. ಅಂದರೆ ಇಟ್ ಈಸ್ ಈಕ್ವಲೆಂಟ್ ಟು ಆಲ್ಮೋಸ್ಟ್ 32% ಮಕ್ಕಳು, 1/3 ಮಕ್ಕಳು 10th ಸ್ಟ್ಯಾಂಡರ್ಡ್ಗೆ ರೀಚ್ ಆಗಲ್ಲ. ಹಾಗೂ ಪ್ಯೂಪಿಲ್ ಟೀಚರ್ ರೇಷಿಯೋ PTR ನಮ್ಮ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ 1 ಟೀಚರು 22 ಮಕ್ಕಳಿಗೆ ಒಬ್ಬ ಟೀಚರ್ ಇದ್ದಾರೆ. ಅದೇ ಮೈಸೂರು ಡಿವಿಷನಲ್ಲಿ 12.83, ಅಂದರೆ 13 ಮಕ್ಕಳಿಗೆ 1 ಟೀಚರ್ ಇದ್ದಾರೆ. ಸ್ಟೇಟ್ ಆ್ಯಾವ್ರೇಜ್ ನೋಡಿದ್ರೆ 17.48 ಇದೆ. ಭಾಳಷ್ಟು ತಾರತಮ್ಯ ಇದೆ. ಇವಾಗ ಟೀಚರ್ಸೇ ಇಲ್ಲ ಅಂದರೆ, ಟೀಚರ್ ಸರಿಯಾಗಿ ಇಲ್ಲ ಅಂದರೆ ಮತ್ತೆ ನಾವು ಅವ್ರಿಗೆ ಕಲಿಸ್ತಕ್ಕಂಥ ಅವಕಾಶ ನಮಗೆ ಸಿಗೋದೇ ಇಲ್ಲ. ಮತ್ತು ಪ್ರೌಢಶಾಲೆಗಳಲ್ಲಿ ಕಲ್ಯಾಣ ಕರ್ನಾಟಕದಲ್ಲಿ ಪರ್ 1 ಟೀಚರ್ಗೆ 22.39, ಮೈಸೂರಲ್ಲಿ 14.46 ಇದೆ. ಸ್ಟೇಟ್ ಆವ್ರೇಜ್ ನೋಡಿದ್ರೆ 19. ಮತ್ತು ಕಲ್ಯಾಣ ಕರ್ನಾಟಕದಲ್ಲಿ ಹಿಂದಿನ ವರ್ಷ ಕೌನ್ಸಿಲಿಂಗ್ ಆಯಿತು.
ಸುಮಾರು 2504 ಟೀಚರ್ಸು ಇಲ್ಲಿಂದ ಟ್ರಾನ್ಸ್ಫರ್ ತೊಗೊಬಿಟ್ರು, ವರ್ಗಾವಣೆ ಆದರು. ಆದರೆ ಬೇರೆ ಕಡೆಯಿಂದ ಇಲ್ಲಿ ಬರೋರು ಕೇವಲ 74. ಹಾಗಾದರೆ ನಮ್ಮ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಇವತ್ತು ಶಿಕ್ಷಕರು ಬರೋಕ್ಕೆ ಹಿಂದೇಟು ಮಾಡ್ತಾ ಇದ್ದಾರೆ. ಏನು ಪ್ರೈಮರಿ ಮತ್ತು ಸೆಕೆಂಡ್ರಿ ಶಾಲೆಯಲ್ಲಿ ಸ್ಯಾಂಕ್ಷನ್ ಪೋಸ್ಟ್ಗಳಿವೆ, ಅದರಲ್ಲಿ ಸುಮಾರು 18,780 ಪೋಸ್ಟ್ಗಳು ವೇಕೆಂಟ್ ಇದೆ. ಹಿಂದಿನ ವರ್ಷ ಸುಮಾರು 3,901 ಟೀಚರ್ಸನ್ನು ನಾವು ರಿಕ್ರೂಟ್ಮೆಂಟ್ ಮಾಡಿದ್ದೀವಿ. ಈ ವರ್ಷ ಸುಮಾರು 6,538 ಶಿಕ್ಷಕರಲ್ಲಿ, ಆದರೆ ನಮಗೆ ಅಷ್ಟು ಕೇಳಿದ್ವಿ, ಆದರೆ 5,530 ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ, ಪರ್ಮಿಷನ್ ಮಾಡಿಕೊಟ್ಟಿದ್ದಾರೆ. ಏನೋ ಅದು ಫೈನಾನ್ಸ್ ಡಿಪಾರ್ಟ್ಮೆಂಟಲ್ಲಿದೆ. ಯಾಕಂದರೆ ಇಲ್ಲಿ ನಾವು ನಮ್ಮ ಪ್ರಣಾಳಿಕೆಯಲ್ಲೂ ಕೂಡ ನಾವು ಹೇಳಿದ್ದೀವಿ, ಮುಂದೆ ಬರ್ತಕ್ಕಂಥ ಈ ಒಂದು 5 ವರ್ಷದಲ್ಲಿ ಈ ಒಂದು ಶಿಕ್ಷಕರ ಒಂದು ಏನು ಕೊರತೆ ಇದೆ, ನಾವು ಅದನ್ನು ಕೂಡ ನಾವು ಸರಿ ಮಾಡ್ತೀವಿ ಅಂತ ನಾವು ಹೇಳಿದ್ದೀವಿ. ಹಿಂದಿನ ವರ್ಷವೂ ಕೂಡ ಸುಮಾರು 2,618 ಅತಿಥಿ ಶಿಕ್ಷಕರು ನಾವು ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಮಂಡಳಿ ವತಿಯಿಂದ ನಾವು ತೊಗೊಂಡಿದ್ದೀವಿ. ಈ ವರ್ಷವೂ ಕೂಡ ಆ ಒಂದು ಎಲ್ಲೆಲ್ಲಿ ಅನುಕೂಲ ಆಗ್ತದೆ ಅದನ್ನು ಕೂಡ ನಾವು ಮಾಡ್ತಾ ಇದ್ದೀವಿ. ಇದ್ದವ್ರು ಉಳಿಸೋ ಕೆಲಸ ನಮಗಿದೆ, ದೊಡ್ಡ ಕೆಲಸ. ಇರೋರು ಪ್ರಾಮಾಣಿಕವಾಗಿ ಮಾಡಬೇಕು. ಈಗ ನಮಗೇನಾಗಿದೆ, ಮೇಷ್ಟ್ರೇ ಪ್ರಾಮಾಣಿಕ ಇಲ್ಲ ಅಂದರೆ ಏನು ಪಾಠ ಮಾಡ್ತೀರಿ ಅಲ್ವಾ? ಮೇಷ್ಟ್ರು ಪ್ರಾಮಾಣಿಕರು ಇರಬೇಕಾಗತ್ತೆ, ಇಲ್ಲದೆ ಹೋದರೆ ಇರೋ ಹಾಗೆ ಮಾಡಬೇಕಾಗತ್ತೆ. ವ್ಯವಸ್ಥೆ ಇರೋದು ಹಾಗೆ, ಇರೋರನ್ನ ಚೆನ್ನಾಗಿರುತ್ತೆ, ಇರದೇ ಹೋದವ್ರನ್ನ ಇರೋ ಹಾಗೆ ಮಾಡಬೇಕಾಗತ್ತೆ. ಅದಕ್ಕೆ ಸ್ವಲ್ಪ ನಾನು ಮೇಷ್ಟ್ರಾಗಿ ಹುಡುಗರ ಮುಂದೆ ನಿಂತ್ಕೊಂಡಾಗ ನಾನು ಪ್ರಾಮಾಣಿಕತೆ ಮಾದರಿ ಆಗಬೇಕಾಗ್ತದೆ. ಆಗದೆ ಹೋದರೆ ಮುಖ ಕಪ್ಪಾಗಿಬಿಡುತ್ತೆ ನಂದು. ಅದಕ್ಕೆ ನಾನು ಮೇಷ್ಟ್ರಿಗೆ ಹೇಳ್ಕೊಡ್ಬೇಕು. ಅದಕ್ಕೆ ಹೇಳ್ತೀನಿ, ಅಲ್ಲಿ ಲಾಂಗ್ ಟರ್ಮ್ ಪ್ಲ್ಯಾನಲ್ಲಿ ಇದೆ, ಮೇಷ್ಟ್ಗಳಿಗೆ ತಯಾರು ಮಾಡಬೇಕು ನಾವೀಗ. ಮತ್ತು ಇನ್ನೊಂದು ಶಿಸ್ತು ತರಬೇಕಾಗತ್ತೆ. ನಾವು ಬರೀ ಕ್ಯಾರೆಟ್ ತೋರಿಸಿದ್ರೆ ಸಾಲದು, ಬಡಿಗೆನೂ ತೋರಿಸ್ಬೇಕಾಗತ್ತೆ. ಯಾಕಂದರೆ ತುಂಬ ಬಿಟ್ಬಿಟ್ರೆ, ನಾನು ಹೇಳ್ತೀನಲ್ಲ, ಒಬ್ಬ ಮೇಷ್ಟ್ರು ಬೇಜವಾಬ್ದಾರಿ ಆದರೆ, ನಾವು ಸಾಮಾನ್ಯ ಹೇಳ್ತೀವಿ, ಒಬ್ಬ ಮೇಷ್ಟ್ರು ಬೇಜವಾಬ್ದಾರಿ ಆದರೆ 40 ಮಕ್ಕಳು ಹಾಳಾಗ್ತಾರೆ. ಅದಾಗೋಕ್ಕೆ ಸಾಧ್ಯ ಇಲ್ಲ, ಮಾಡಬಾರ್ದು. ಟೀಚರ್ಗಳಿಗೆ ಜವಾಬ್ದಾರಿ ಕೊಡಬೇಕು ರಿಸಲ್ಟ್ ಬರೆದಿರೋದಕ್ಕಿಂತ. ಯಾದಗಿರಿ ಜಿಲ್ಲೆಯಲ್ಲಿ ಲಾಸ್ಟ್ ಇಯರ್ ರೀಸೆಂಟ್ಲಿ ಈಗ ರಿಸಲ್ಟ್ ಕಡಿಮೆ ಆದಾಗ ಅಲ್ಲಿನ CEO ಒಂದು ಆದೇಶ ಪಾಸ್ ಮಾಡಿದ್ರು, ಯಾವೆಲ್ಲ ಶಾಲೆಯಲ್ಲಿ ಡಿಸ್ಟ್ರಿಕ್ಟ್ ಆ್ಯಾವ್ರೇಜ್ಗಿಂತ ಕಡಿಮೆ ಪರ್ಸೆಂಟೇಜ್ ಪಡೆದಿದೆ, ಆಯಾ ಸ್ಕೂಲ್ಗಳ ಆಯಾ ಸಬ್ಜೆಕ್ಟಿನ ಟೀಚರ್ಸ್ಗಳ ಒಂದು ಇನ್ಕ್ರಿಮೆಂಟ್ ಕಟ್ ಮಾಡಿ ಇದು ಮಾಡಿದ್ರು, ಒಂದು ಶಿಸ್ತು ಕ್ರಮ ಮಾಡಿದರು. ಸೊ ಇದೇ ರೀತಿ ಕ್ರಮವನ್ನು ಈ ಮುಂಬರುವ SLC ಎಕ್ಸಾಮ್ನಲ್ಲಿ ಟೀಚರ್ಗಳ ಮೇಲೆ ಜವಾಬ್ದಾರಿ ಹೊರಿಸೋಕೆ ಶಿಸ್ತು ಕ್ರಮ ಮಾಡಲಾಗುತ್ತೆ ಸರ್. ರಿಸಲ್ಟ್ಸ್ ಕಡಿಮೆ ಬಂದರೆ ಆ ಒಂದು ಜಿಲ್ಲೆಯ ಆ್ಯಾವ್ರೇಜ್ಗಿಂತ ಕಡಿಮೆ ರಿಸಲ್ಟ್ ಬಂದ ಪಕ್ಷದಲ್ಲಿ ಶಿಸ್ತು ಕ್ರಮ ಮಾಡಲಾಗುತ್ತೆ ಅನ್ನೋ ಒಂದು ಡಿಸಿಷನ್ನ ಕೂಡ ಸರ್ಕಾರ ತಗೊಳ್ಳಿದೆ ಸರ್. ಬಿಕಾಸ್ ಪ್ರತಿ ಸಲ ನಾವು ಮಕ್ಕಳನ್ನ ಬ್ಲೇಮ್ ಮಾಡೋಕ್ಕಾಗಲ್ವ, CC ಕ್ಯಾಮ್ರಾ ಹಾಕಿದ ತಕ್ಷಣ. ಸೊ ಮಕ್ಕಳದ್ದು ರಿಸಲ್ಟ್ ಕಡಿಮೆ ಆಯಿತು ಅಂದ ತಕ್ಷಣ ಮಕ್ಕಳನ್ನ ಬ್ಲೇಮ್ ಮಾಡ್ದಂಗಾಗುತ್ತೆ. ಅದಕ್ಕಾಗಿ ಟೀಚರ್ಸ್ನ ಆ್ಯಂಡ್ ಎಲ್ಲ ನಮ್ಮ ಅಧಿಕಾರಿಗಳನ್ನೂ ಕೂಡ ಹೊಣೆ ಮಾಡೋಕ್ಕೆ. ಕಲಬುರಗಿ ನಗರದ ಅಯ್ಯರವಾಡಿಯಲ್ಲಿ ಇರುವ ಶ್ರೀ ಅಂಬಾಭವಾನಿ ದೇವಸ್ಥಾನದಲ್ಲಿ ಅಶ್ವಿನ ಶುದ್ಧ 2 ಶುಕ್ರವಾರ ಬೆಳಿಗ್ಗೆ ದೇವಿಗೆ ದಿನನಿತ್ಯದ ಪೂಜೆಯನ್ನ ಸಮರ್ಪಿಸಲಾಯಿತು. ದೇವಿಯ ಒಂದು ಅಲಂಕಾರದಲ್ಲಿ ಇವತ್ತಿನ ದಿವಸ ಬ್ರಹ್ಮಚಾರಿಣಿಯ ಅಲಂಕಾರವನ್ನು ಮಾಡಿದ್ದೇವೆ ಮತ್ತು ಅದೇ ತರಹ ತಾಯಿಯನ್ನು ಹಸಿರು ಬಣ್ಣದ ಸೀರೆಯೂ ಉಡಿಸಿದ್ದೇವೆ ಮತ್ತು ಇದೇ ತರಹ ದಿನನಿತ್ಯ ಪ್ರತಿದಿನ ಬೇರೆ ಬೇರೆ ತರಹದ ಅಲಂಕಾರವನ್ನು
ಯಾವುದೇ 9 ದಿನದಲ್ಲಿ 9 ಸೀರೆಯ ಯಾವ ದಿನ ಯಾವ ಬಣ್ಣದ ಸೀರೆಯನ್ನು ಉಡಿಸಬೇಕು ಅದೇ ಥರ ಉಡಿಸಿ ತಾಯಿಯನ್ನು ಬೇರೆ ಒಂದು ರೂಪದಲ್ಲಿ ಅಲಂಕಾರವನ್ನು ಮಾಡುತ್ತಿದ್ದೇವೆ. ಮತ್ತು ಅದೇ ಥರ ಬರುವಂಥ ನವರಾತ್ರಿ ದಿನಗಳಲ್ಲಿ ಮತ್ತು 10ನೇ ತಾರೀಕು ಮಹಾ ದುರ್ಗಾಷ್ಟಮಿಯ ಪೂಜೆಯನ್ನು ಇಟ್ಟುಕೊಂಡಿದ್ದೇವೆ. ಮತ್ತು ಅದೇ ತರಹ ಬರುವ 7 ತಾರೀಕು ಲಲಿತ ಪಂಚಮಿ ಅಂದರೆ ಸೋಮವಾರ ಆ ದಿನ ಇಲ್ಲಿ ದೇವಿಯ ಮಹಾ ಚಂಡಿ ಹೋಮವನ್ನು ಮಾಡುತ್ತೇವೆ. ಅದರಲ್ಲಿ ಯಾರೇ ಭಕ್ತರು ಸಹಭಾಗಿಯಾಗಬೇಕಂತಂದರೆ ನಮ್ಮ ಕಮಿಟಿ ಆಫೀಸಲ್ಲಿ ಬಂದು ತಮ್ಮ ಹೆಸರನ್ನು ನೋಂದಾಯಿಸಬೇಕೆಂದು ವಿನಂತಿಗೊಳಿಸುತ್ತಿದ್ದೇನೆ. ಜಾತಿ, ಭಾಷೆ, ಧರ್ಮ ಎಲ್ಲವನ್ನು ಮೀರಿ ನಿಂತ ದೇವರ ಭಕ್ತಿಯ ಉಪಾಸನೆಯೇ ಭಜನೆ ಎಂದು ಮರತೂರಿನ ಹುಣಚಿರಾಯ ಮುತ್ಯ ಅವರು ಹೇಳಿದ್ದಾರೆ. ಎಷ್ಟೋ ಜನರ ಜೀವನ ಭಜನೆಯಿಂದ ಬದಲಾಗಿದೆ. ಕಾಯಿಲೆ ಬಿದ್ದು ಹಾಸಿಗೆ ಹಿಡಿದ ವ್ಯಕ್ತಿ ಭಜನೆ ಮಾಡುವುದರಿಂದ ಎದ್ದು ಗುಣಮುಖರಾದ ಚರಿತ್ರೆ ಭಜನೆಗಿದೆ ಎನ್ನುತ್ತಾ ಭಜನೆಯ ಮೂಲಕ ದೇವರಿಗೆ ಆಪ್ತರಾದವರು ಒಂದಿಲ್ಲ ಒಂದು ದಿನ ಬದುಕಿನಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆಯುತ್ತಾರೆ ಅನ್ನುವುದು ಹಿರಿಯ ಭಜನೆ ಸಂಗೀತಗಾರರ ಬಲವಾದ ನಂಬಿಕೆ ಹಾಗೂ ವಿಶ್ವಾಸವೂ ಇದೆ ಎಂದು ಮರತೂರಿನ ಹುಣಚಿರಾಯ ಮುತ್ಯ ಅವರು ಅಕ್ಟೋಬರ್ 3ರಂದು ಜಿಡಿಎ ಲೇಔಟ್ನ ಶಿವಶರಣಾನಂದ ಆಶ್ರಮ ಕಾಲೋನಿಯಲ್ಲಿ ಪಿತೃಪಕ್ಷದ ದಿವಂಗತ ಸಿದ್ದಪ್ಪ ಬುಳ್ಳ ಅವರ ಸ್ಮರಣಾರ್ಥ ಹಮ್ಮಿಕೊಂಡಿದ್ದ ವಚನಗಳಿಂದ ಭಜನೆ ವಿಶೇಷ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ಶಿವರಾಜ್ ಅಂಡಗಿ ಅವರು ಮಾತನಾಡುತ್ತಾ ಇವನಾರವ ಎಂತೆನಿಸದಿರಯ್ಯ, ನೆಲನೊಂದೇ ಹೊಲಗೇರಿ ಶಿವಾಲಯಕ್ಕೆ, ಕಲಬೇಡ ಕೊಲಬೇಡ, ಹುಸಿಯ ನುಡಿಯಲು ಬೇಡ. ಹೀಗೆ ಅನೇಕ ಶರಣೀಯರ ವಚನಗಳಲ್ಲಿ ಸಾಮಾಜಿಕ ಪ್ರಜ್ಞೆ, ವೈಚಾರಿಕ ಚಿಂತನೆ, ನ್ಯಾಯದ ಪರಿಕಲ್ಪನೆಗಳಿವೆ. ಅವುಗಳನ್ನು ಸರಳ ಕನ್ನಡ ಭಾಷೆಗಳಲ್ಲಿ ರಚನೆಯಾದ ವಚನಗಳನ್ನೇ ಭಜನೆಗಳಲ್ಲಿ ಹಾಡುವ ಮೂಲಕ ಜನಸಾಮಾನ್ಯರಿಗೆ ಹೃದಯದಿಂದ ಹೃದಯಕ್ಕೆ ವಚನ ಸಾಹಿತ್ಯ ಬಿತ್ತರಿಸಿ ಅರ್ಥೈಸಿಕೊಂಡು ಜೀವನದಲ್ಲಿ ಅನುಕರಣೆ ಮಾಡುವ ಉದ್ದೇಶದಿಂದಲೇ ವಚನೋತ್ಸವ ಪ್ರತಿಷ್ಠಾನ ಯುವ ಘಟಕದ ವತಿಯಿಂದ ವಚನಗಳಿಂದ ಭಜನೆ ವಿಶೇಷ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗುತ್ತಿದೆ ಎಂದು ಮಾತನಾಡಿದರು. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ ನ್ಯಾಯವಾದಿ ಶಿವಲಿಂಗಪ್ಪ ಅಷ್ಟಗಿ ಅವರು ಮಾತನಾಡುತ್ತಾ, ನಾನು ಬಹಳಷ್ಟು ಭಜನೆ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದ್ದೇನೆ. ಭಕ್ತಿ ಮತ್ತು ಆಧ್ಯಾತ್ಮಿಕ ಬಿತ್ತರಿಸುವ ಪದಗಳನ್ನೇ ಕೇಳಿದ್ದೇವೆ. ಇಲ್ಲಿ ವಚನಗಳಿಂದ ಭಜನೆ ವಿಶೇಷ ಕಾರ್ಯಕ್ರಮವನ್ನು ನಾನು ಮೊದಲ ಬಾರಿಗೆ ನೋಡುತ್ತಿದ್ದೇನೆ. ಒತ್ತಡದ ಬದುಕಿನಲ್ಲಿ ಜೀವಿಸುತ್ತಿರುವ ಜನಸಾಮಾನ್ಯರಿಗೆ ವಚನ ಸಾಹಿತ್ಯದಲ್ಲಿ ಅಡಗಿದ ಮಹತ್ವದ ಸಂದೇಶ ನೀಡುವ ಒಳ್ಳೆಯ ಕಾರ್ಯಕ್ರಮ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಿರಿಯ ಕವಿ ಎಂಎನ್ ಸುಗಂಧಿ ಪ್ರಾರ್ಥಿಸಿ ಓಂಕಾರ ಪಠಿಸಿ ಅದರ ವೈಜ್ಞಾನಿಕವಾಗಿ ಮತ್ತು ದೈಹಿಕವಾಗಿ ಆಗುವ ಅನುಕೂಲತೆಗಳ ಬಗ್ಗೆ ವಿವರಿಸಿದರು. ವಿನೋದ್ ಕುಮಾರ್ ಜೆನೆವೇರಿ ಸ್ವಾಗತಿಸಿದರು. ಸಾಯಿ ಕುಮಾರ್ ರುಸ್ತಂಪುರ್ ವಂದಿಸಿದರು. ಭಜನೆ ಸಂಗೀತ ಪೇಟಿ ಮಾಸ್ಟರ್ ತಿಪ್ಪಣ್ಣ ಬಟಗೇರ, ತಬಲಾ ಕಲಾವಿದರಾದ ಮಲ್ಲಿಕಾರ್ಜುನ ವಿಶ್ವಕರ್ಮ, ಹುಣಚಿರಾಯ ಮುತ್ಯ ಹಾಗೂ ಶಿವಶರಣಪ್ಪ ಅಗಸಿಮನಿ, ಶರಣಮ್ಮ ಸೇಡಂ, ಮಹಾದೇವಿ ಸೇಡಂ, ಮಹಾದೇವಿ ಬೀರನಹಳ್ಳಿ, ಚಿದಾನಂದ ಬುಳ್ಳ, ವಿಜಯಲಕ್ಷ್ಮಿ, ಶಿವಶರಣಪ್ಪ ಪೂಜಾರಿ, ಮಹಾದೇವಿ, ವಿದ್ಯಾಶ್ರೀ, ಡಾಕ್ಟರ್ ವಿವೇಕಾನಂದ ಬುಳ್ಳ ಕಲಾವಿದರಿಂದ ಇಡೀ ರಾತ್ರಿ ಅನೇಕ ವಚನಗಳಿಂದ ಹಾಗೂ ಭಕ್ತಿ ಪದಗಳಿಂದ ಭಜನೆ ಮಾಡಿ ಜಾಗರಣೆ ಮಾಡಿದರು. ಬಂಧುಗಳೇ, ಕಾಯಿ ಗುರುವರನೇ ಜಗವನೇ, ಕಾಯಿ ಗುರುವರನೇ ನ್ಯಾಯ ಮಾರ್ಗವ ತೋರಿ ಬಿಡಲಿ, ನ್ಯಾಯ ಮಾರ್ಗವ ತೋರಿ ಬಿಡಲಿ, ಕಾಯಿ ಗುರುವರನೇ ಜಗವನೇ, ಕಾಯಿ ಗುರುವರನೇ, ಕಾಯಿ ಗುರುವರನೇ ಜಗವನೇ, ಕಾಯಿ ಗುರುವರನೇ. ಮಾಡುವುದೇ ಮಣ್ಣೆ ಮೊದಲು ಮಡಕೆಯ ಮಾಡುವುದೇ ಮಣ್ಣೆ
ಮೊದಲು ಕೊರಗೆಯ ಮಾಡುವರೆ ಒಂದೇ ಮೊದಲು ಮಳಿಗೆಯ ಮಾಡು ಮಣ್ಣೆ ಮೊದಲು. ಅಕ್ಟೋಬರ್ 6ರಂದು ಸಂಜೆ 6 ಗಂಟೆಯಿಂದ ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಯಶ್ ಕೊಠಾರಿ ಭವನದಲ್ಲಿ ಇನ್ನರ್ ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿ ವತಿಯಿಂದ ರಾಸ್ ರಂಗಾರಂಗ್ 2024 ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ. ಇನ್ನರ್ ವಿಲ್ ಕ್ಲಬ್ ಆಫ್ ಗುಲ್ಬರ್ಗಾ ಸನ್ ಸಿಟಿಯ ವತಿಯಿಂದ ಅಧ್ಯಕ್ಷರಾದ ಸುನಿತಾ ಬೋಹ್ರಾ ಮತ್ತು ಕಾರ್ಯದರ್ಶಿಗಳಾದ ಸಂತೋಷಿ ನೋಗಜಾ ಅವರ ನೇತೃತ್ವದಲ್ಲಿ ರವಿವಾರ ದಿನಾಂಕ 6ನೇ ಅಕ್ಟೋಬರ್ 2024ರಂದು ಸಂಜೆ 6 ಗಂಟೆಯಿಂದ ರಾಸ್ ರಂಗಾರಂಗ್ 2024 ಕಾರ್ಯಕ್ರಮವು ಕಲಬುರಗಿ ನಗರದ ಹೊಸ ಜೇವರ್ಗಿ ರಸ್ತೆಯ ಯಶ್ ಕೊಠಾರಿ ಭವನದಲ್ಲಿ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಲಕ್ಷ್ಮೀ ಡಿ ಪಾಟೀಲ್ ಮತ್ತು ಮಾಜಿ ಶಾಸಕರಾದ ದತ್ತಾತ್ರೇಯ ಸಿ ಪಾಟೀಲ್ ರೇವೂರ್ ಅವರು ಆಗಮಿಸುತ್ತಿದ್ದಾರೆ. ಈ ಕಾರ್ಯಕ್ರಮ ಕೇವಲ ಮಹಿಳೆಯರಿಗಾಗಿ ಮಾತ್ರ ಸೀಮಿತವಾಗಿದ್ದು, ಈ ದಾಂಡಿಯಾ ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ತಮ್ಮ ತಮ್ಮ ಕೋಲುಗಳನ್ನು ಜೊತೆಯಲ್ಲಿಯೇ ತರಬೇಕಾಗಿ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಲಾಯಿತು. 11 ವರ್ಷದಿಂದ ನಾವು ಈ ದಾಂಡಿಯಾ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇದ್ರದ್ದು ಮೋಟಿವ್ ಏನು ಅಂದರೆ, ನಾವು ಪರ್ಸ್ನಲ್ ಇದ್ರ ಸಂಬಂಧ ಅಂತಲ್ಲ, ಇದರಿಂದ ಬರೋ ಎಲ್ಲ ಫಂಡ್ ನಾವು ಸೋಷಲ್ ಕಾಸ್ಗೋಸ್ಕರ ಯೂಸ್ ಮಾಡ್ತಾ ಇದ್ದೀವಿ. ಸೋಷಲ್ ಕಾಸ್ ಅಂದರೆ ಮೇನ್ಲಿ ನಮಗೆ ಎವ್ರಿ ಇಯರ್ ಒಂದೊಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ, ಇದ್ರ ಮೇಲೆ ಫೋಕಸ್ ಮಾಡಬೇಕು, ಇದ್ರ ಮೇಲೆ ಫೋಕಸ್ ಮಾಡಬೇಕು. ಬಟ್ ಇನ್ ಜನರಲ್ ನಮ್ಮದು ಫೋಕಸ್ ಅಂದರೆ ಮಕ್ಕಳು, ಓಲ್ಡ್ ಏಜ್ ಹೋಮ್, ಹೆಣ್ಣು ಮಕ್ಕಳು, ಆರ್ಫನೇಜ್ ಸ್ಟೂಡೆಂಟ್ಸ್, ಇವ್ರಿಗೆಲ್ಲರಿಗೂ ಎಜುಕೇಷನ್, ಊಟ, ಹೆಲ್ತ್ ಮತ್ತು ಅವ್ರ ಫಿಟ್ನೆಸ್, ಇದ್ರ ಮೇಲೆ ಜಾಸ್ತಿ ನಾವು ಸ್ಟ್ರೆಸ್ ಮಾಡ್ತಿರ್ತೀವಿ. ಈಗಾಗಲೇ ನಾವು ಕ್ಯಾನ್ಸರ್ ಪೇಷಂಟ್ಸ್ ಜೊತೆ ಪ್ರಾಜೆಕ್ಟ್ಸ್ ಮಾಡಿದ್ದೀವಿ, ಡ್ರೈವ್ ಮಾಡಿದ್ದೀವಿ. ಅವರಿಗೆ ಹೇರ್ ಡೊನೇಷನ್, ಅವ್ರ ಕ್ಯಾನ್ಸರ್ ಪೇಷಂಟ್ಗೆ ಎಲ್ಲ ಕೂದಲೆಲ್ಲ ಹೋಗಿರುತ್ತೆ, ಸೊ ಆ ಥರದ್ದು ವಿಗ್ಸ್ ಎಲ್ಲ ಮಾಡಿಕೊಟ್ಟಿದ್ದೀವಿ. ಆಮೇಲೆ ಮಕ್ಕಳಿಗೆ ಸ್ಕೂಲ್ಸ್ ಅಡಾಪ್ಟ್ ಮಾಡಿರ್ತೀವಿ, ಯಾವ ಸ್ಕೂಲಲ್ಲಿ ಎಲಿಮೆಂಟ್ಸ್ ಇರೋದಿಲ್ಲ ಅದೆಲ್ಲನೂ ನಾವು ನಮ್ಮ ಕಡೆಯಿಂದ ಪ್ರೊವೈಡ್ ಮಾಡಿ ಆದಷ್ಟು ಹೆಲ್ಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ಆರ್ಫನೇಜ್ ಮಕ್ಕಳಿಗೂ ಕೂಡ ನಾವು ಊಟ ಆಯಿತು, ಊಟ ತಿಂಡಿ ಇವತ್ತು ನಾಳೆ ಆರ್ಫನೇಜ್ನಲ್ಲಿ ತುಂಬ ಸಿಗುತ್ತೆ. ಬಟ್ ಅವ್ರ ಹೆಲ್ತ್ ಆಗಲಿ, ಅವ್ರದ್ದು ಏನಾರೇ ಹೆಲ್ತ್ ಇಶ್ಯೂಸ್ ಇರಲಿ, ಅದೆಲ್ಲ ನಾವು ಸಾಲ್ವ್ ಮಾಡೋಕ್ಕೆ ಪ್ರಯತ್ನ ಮಾಡ್ತೀವಿ. ಓಲ್ಡ್ ಏಜ್ ಹೋಮ್ದಲ್ಲಿ ಸುಮಾರು 6 to 7 ಓಲ್ಡ್ ಏಜ್ ಪೀಪಲ್ಗೆ ನಾವು ಕ್ಯಾಟ್ರಾಕ್ಟ್ ಆಪ್ರೇಷನ್ ಮಾಡಿಸಿದ್ದೀವಿ ನಮ್ಮ ಕ್ಲಬ್ ವತಿಯಿಂದ. ಆಮೇಲೆ ಇದು ಬಿಟ್ಟು ಲಾಸ್ಟ್ ಬಟ್ ವೆರಿ ಇಂಪಾರ್ಟೆಂಟ್, ನಾವು ಎನ್ವೈರ್ಮೆಂಟಲ್ ಪ್ರೊಟೆಕ್ಷನ್ ಮೇಲೆ ತುಂಬ ಇದು ಮಾಡ್ತಿದ್ದೀವಿ. ಸುಮಾರು 500ರಿಂದ 1000 ಗಿಡಗಳು ಈ ವರ್ಷ ಹಚ್ಚಿದ್ದೀವಿ ಫ್ರಮ್ ಜೂನ್, ಬೇರೆ ಬೇರೆ ಲೊಕ್ಯಾಲಿಟಿಯಲ್ಲಿ. फ्रॉम इनर व्हील क्लब ऑफ सन सिटी हम लोग पिछले 11 साल से सोसाइटी गर्ल्स एम्पावरमेंट और इम्प्रूवमेंट ऑफ द सोसाइटी के लिए काम कर रहे हैं, जिसमें हम बहुत सारे इवेंट्स कर रहे हैं जिससे सोसाइटी को अपग्रेड कर सके. कल हम लोग जो 11th ईयर है जो डांडिया सेलिब्रेट कर रहे हैं, 6 o'clock, it will start at 6 o'clock at Yash Kotari Bhavan. So we are inviting each and every ladies in a proper classical dress up, traditional dress up, to come and enjoy with us and grace this occasion with your presence. ಕಲಬುರಗಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿಯ ವತಿಯಿಂದ ಇಂದು ಅವಣ್ಣ ಮ್ಯಾಕೇರಿ ಅವರನ್ನು ಬಿಜೆಪಿಯ ಕಲಬುರಗಿಯ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸುವಂತೆ ಪತ್ರಿಕಾಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಕಲಬುರಗಿ ಜಿಲ್ಲಾ ಕೋಲಿ ಕಬ್ಬಲಿಗ ಸಮನ್ವಯ ಸಮಿತಿ ಕಲಬುರಗಿಯ ವತಿಯಿಂದ ಅವಣ್ಣ ಮ್ಯಾಕೇರಿ ಇವರನ್ನು ಬಿಜೆಪಿ ಜಿಲ್ಲಾಧ್ಯಕ್ಷರನ್ನಾಗಿ ನೇಮಕ ಮಾಡಿ ಆದೇಶ ಹೊರಡಿಸುವಂತೆ ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಆಗ್ರಹಿಸಲಾಯಿತು. ಈ ಪತ್ರಿಕಾಗೋಷ್ಠಿಯಲ್ಲಿ ಪ್ರೇಮ್ ಕೋಳಿ, ಚಂದ್ರಕಾಂತ್ ಜಮಾದಾರ್, ಭೋಗೇಶ್ ಕಿರ್ಸಾವಳಗಿ, ರವಿ ಡೋಂಗರ್ಗಾಂವ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಅವಣ್ಣ ಮ್ಯಾಕೇರಿ ಅವರು ಇವತ್ತು ಯಾವುದೇ ಆಗಲಿ, ಇವತ್ತು ನಿರಂತರವಾಗಿ ಏನಾದರೂ ಅನ್ಯಾಯ ಆಗಲಿ, ಅತ್ಯಾಚಾರ ಆಗಲಿ, ಏನೇ ಆದರೆ ಬಂದು ಒಂದು ನ್ಯಾಯ ಕೊಡಿಸುವಂಥ ಕೆಲಸ ಅವ್ರು ಮಾಡ್ತಾಯಿದ್ದಾರೆ ಈ ಜಿಲ್ಲೆ ಒಳಗೆ. ಯಾಕಂದರೆ ಬಿ ಜೆ ಪಿಯಲ್ಲಿ ಸುಮಾರು 22 ವರ್ಷಗಳ ಕಾಲ ನಿಷ್ಠಾವಂತ ಕಾರ್ಯಕರ್ತರಾಗಿ
ಸೇವೆಯನ್ನು ಸಲ್ಲಿಸ್ತಾ ಇದ್ದಾರೆ ಅವ್ವಣ್ಣ ಮ್ಯಾಗೇರಿ ಅವರು. ಆದ ಕಾರಣ ಈಗ ರಾಜ್ಯ ಅಧ್ಯಕ್ಷರಲ್ಲಿ ನಾವು ಮನವಿ ಮಾಡ್ತಾ ಇದ್ದೆವು BS ವಿಜೇಂದ್ರ ಸಾಹೇಬ್ರಲ್ಲಿ. ಏನಪ್ಪ ಅಂತಂದರೆ ಅವ್ವಣ್ಣ ಮ್ಯಾಗೇರಿ ಅವರು ನಿರಂತರವಾಗಿ ಈ ಕಲಬುರಗಿ ಜಿಲ್ಲೆ ಒಳಗೆ ಇಷ್ಟೊಂದು ಯಾವುದೇ ಆಗಲಿ ಇವತ್ತು ಯಾವುದೇ ಜಾತಿ ಪಾತಿ ಇಲ್ಲದೆ ತಮ್ಮದು ಏನದ ಅನ್ಯಾಯ ಆದರೆ ಮೊಟ್ಟ ಮೊದಲು ಧ್ವನಿ ಎತ್ತುವ ಏಕೈಕ ನಾಯಕ ಅದು ಯಾರಾದಿದ್ದರೆ ಅದು ಅವ್ವಣ್ಣ ಮ್ಯಾಗೇರಿ ಸಾಹೇಬ್ರಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದರೆ ಅವ್ರಿಗೆ ಜಿಲ್ಲಾ ಅಧ್ಯಕ್ಷ ಸ್ಥಾನ ಕೊಡ್ಬೇಕಂತಂದು ನಮ್ಮ ಅನಿಸಿಕೆ ಅದ. ಸೊ ಆದ ಕಾರಣ ಇವತ್ತು ನೋಡ್ರಿ, ಇವತ್ತು ಎಷ್ಟೊಂದು ಇವತ್ತು ನಾವು ಹಿಂದುಳಿದ ವರ್ಗದವ್ರು, ನಾವು ಕೋಲಿ ಸಮಾಜದವ್ರು, ಕೋಲಿ ಸಮಾಜ ಸುಮಾರು ಪ್ರತಿ ತಾಲೂಕಿನಲ್ಲಿ 50,000ಕ್ಕಿಂತ ಹೆಚ್ಚು ನಾವು ಮತದಾರಿದ್ದೆವು. ಈ ಜಿಲ್ಲೆ ಒಳಗೆ ಸುಮಾರು 6 ಲಕ್ಷ ಜನಸಂಖ್ಯೆ ಉಳ್ಳ ಕೋಲಿ ಸಮಾಜ ಸರ್ ನಮ್ಮದು. ಇವತ್ತಿಗೆ BJP ಸ್ಥಾನಮಾನ ಏನೂ ಕೊಟ್ಟಿಲ್ಲ ಸರ್. ಈ ಸದ್ ಕೊಡಬೇಕಂತಂದು, ಯಾಕಂದರೆ ಅವ್ರ ಹೆಸರದ ಈ ಸದ್ದು ಇದರಲ್ಲಿ ಲಿಸ್ಟ್ನಲ್ಲಿ ರೇಸಿಂಗ್ನಲ್ಲಿ. ಸೊ ಆದ ಕಾರಣ ಇಲ್ಲಿ ಕೊಡಬೇಕಂತಂದು ನಾವು ಈ ಪತ್ರಿಕಾಗೋಷ್ಠಿ ಮಾಡ್ತಾ ಇದ್ದೇವೆ ಸರ್. ಅಫ್ಜಲ್ಪುರ್ನಲ್ಲಿ ಅವ್ವಣ್ಣ ಮ್ಯಾಗೇರಿ ಅವರು ಲಾಸ್ಟ್ ಟೈಮ್ MP ಚುನಾವಣೆಯಲ್ಲಿ BJP ಹೈಯೆಸ್ಟ್ ಲೀಡ್ ಆಗಿದೆ ಅಲ್ಲಿ MP ಚುನಾವಣೆಯಲ್ಲಿ. ಯಾಕಂತಂದರೆ ಅಲ್ಲಿ ಹಾಲಿ ಶಾಸಕರು ಮಾಜಿ ಶಾಸಕರು ಒಂದಾಗಿ ಒಗ್ಗಟ್ಟಾಗಿ ಎಷ್ಟೇ ಪ್ರಯತ್ನ ಮಾಡಿದ್ರು ಅಲ್ಲಿ ಮತ ಕಮಲಲ್ಲಿ ಅತಿ ಹೆಚ್ಚು ಮತ ಅಂದರೆ 27,000 ಮತ ಹೆಚ್ಚಲಿಂತ ಅಂತರ್ಲಿಂತ BJP ಲೀಡ್ ಆಗಿದೆ ಅಲ್ಲಿ. ಅದು ಅವ್ವಣ್ಣ ಮ್ಯಾಗೇರಿ ಅವರು ಅವ್ರು ಮಾಡಂತ ಇದು ಈ ಪ್ರತಿಯೊಂದು ನಾವು ಕೂಡ ಎಲ್ಲರೂ ಇದರಲ್ಲಿ JDSನಲ್ಲಿ ಕಾಂಗ್ರೆಸ್ನಲ್ಲಿ ಬೇರೆ ಅದರ ಪಕ್ಷನಲ್ಲಿ ಎಲ್ಲ ಕಡೆಗಿದ್ರು. ಬಟ್ ಅವ್ವಣ್ಣ ಮ್ಯಾಗೇರಿ ಅವರು ಸೀರಿಯಸ್ ತೊಗೊಂಡ್ರು. ಅಲ್ಲಿ ಸೀರಿಯಸ್ ತೊಗೊಂಡ್ಮೇಲೆ ಇಲ್ಲ ನೋಡ್ರಿ ಅಂತ ಎಲ್ಲರೂ ಈಗ ಏನು ಮಾಡಿದ್ರು ಅಂತಂದರೆ, ಈಗ ಇದು ಯಾವುದೋ ಬೇರೆ ಪಕ್ಷನಲ್ಲಿ ಇದ್ದವರು ಕೂಡ ಇವತ್ತು ಅವ್ವಣ್ಣ ಮ್ಯಾಗೇರಿ ಹೇಳ್ತಾರಂತ ಸಾಮೂಹಿಕವಾಗಿ ರಾಜೀನಾಮೆ ಕೊಟ್ಟು MP ಚುನಾವಣೆಯಲ್ಲಿ BJP ಲೀಡ್ ಮಾಡಿ ತೋರಿಸ್ತಾರಲ್ಲ ಅಫ್ಜಲ್ಪುರ್ನಲ್ಲಿ. ಅದಕ್ಕಂತಂದು ಈಗ ಮತ್ತೆ ಏನಾದರೂ ಸ್ಥಾನಮಾನ ಕೊಟ್ರೆ ಈ ಜಿಲ್ಲೆ ಒಳಗೆ ಮತ್ತೆ ಕಮಲ ಅರಳುವುದು ಖಚಿತ. ಸುದ್ದಿ ಇನ್ನು ಇವೆ, ಸದ್ಯಕ್ಕೆ ಬ್ರೇಕ್. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ. ಕರ್ನಾಟಕ ರಾಜ್ಯ ಸರ್ಕಾರ ಜಾತಿವಾರು ಸಮೀಕ್ಷೆ 2015ರ ವರದಿ ಅನುಷ್ಠಾನ ಮಾಡುವಂತೆ ರಾಷ್ಟ್ರೀಯ ಸಮಾಜ ಪಕ್ಷದ ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕಿನ್ನೂರ್ ಅವರು ಆಗ್ರಹಿಸಿದ್ದಾರೆ. ಕರ್ನಾಟಕ ರಾಜ್ಯ ಸರ್ಕಾರ ಸಾಮಾಜಿಕ, ಆರ್ಥಿಕ, ಆರೋಗ್ಯ, ಶೈಕ್ಷಣಿಕ, ಉದ್ಯೋಗ ಜಾತಿವಾರು ಸಮೀಕ್ಷೆ 2015ರ ವರದಿ ಅನುಷ್ಠಾನಕ್ಕೆ ರಾಷ್ಟ್ರೀಯ ಸಮಾಜ ಪಕ್ಷ RSP ರಾಷ್ಟ್ರೀಯ ಉಪಾಧ್ಯಕ್ಷರಾದ ಶಿವಲಿಂಗಪ್ಪ ಕಿನ್ನೂರ್ ಅವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ಸರ್ಕಾರಕ್ಕೆ ಆಗ್ರಹಪಡಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ RSP ಹಿರಿಯ ರಾಜ್ಯ ಪ್ರಧಾನ ಕಾರ್ಯದರ್ಶಿಗಳಾದ ಶರಣಬಸಪ್ಪ S ದೊಡ್ಡಮನಿ, ಮಹಿಳಾ ವಿಭಾಗೀಯ ಘಟಕದ ಅಧ್ಯಕ್ಷರಾದ ಮನುಬಾಯಿ M ಮುಕ್ಕ, RSP ಜಿಲ್ಲಾ ಘಟಕದ ಅಧ್ಯಕ್ಷರಾದ ದೇವೇಂದ್ರಪ್ಪ ಕ್ಯಾಶಪಳ್ಳಿ ಚಿಗರಳ್ಳಿ, RSP ಜಿಲ್ಲಾ ಉಪಾಧ್ಯಕ್ಷರಾದ ಭೀಮರಾವ್ ಕಟ್ಟಿಮನಿ, RSP ಜಿಲ್ಲಾ ಕಾರ್ಯದರ್ಶಿ ಶ್ರೀಮಂತ ಮಾವನೂರ್, RSP ಜೇವರ್ಗಿ ತಾಲೂಕಾ ಅಧ್ಯಕ್ಷರಾದ ಮಹಂತೇಶ್ ದೊಡ್ಡಮನಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಈ OBC ಜನಸಂಖ್ಯೆ ಮಂಡಲ್ ಕಮಿಷನ್ದಾಗೆ 52% ಅಂತ ಹೇಳ್ಯಾರ. ಆದರೆ ಈಗ ಅಂಕಿ ಸಂಖ್ಯೆ ಇಲ್ಲ ಅಂದ್ರೆ ಕೋರ್ಟ್ ಅಲ್ಲಕತ್ತದ. ಇದು ಪ್ರಶ್ನೆ ಬಂದಿದ್ದು ಅದಕ್ಕಾಗಿ, ಅದೇ ವಿಷಯಕ್ಕಾಗಿ ಸೆಂಟ್ರಲ್ ಗೌರ್ಮೆಂಟನ್ನು ನೋಡಲ್ ಮಾಡೋ ಸಲುವಾಗಿ ಕರ್ನಾಟಕ ಕೊಟ್ಟಿತ್ತು. ಅದಂತರ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಇದ್ದಾಗ ಅವರು ಎಷ್ಟು ರೊಕ್ಕ ಆಗ್ತೀವಿ ಅಂದ್ರೆ ಜಾತಿವಾರ ಜನಗಣನೆ ಮಾಡ್ಯಾರೀಗ. ಮಾಡಿದ್ರು ಅದೇನಪ್ಪ ಅಂದ್ರೆ ಡಿಕ್ಲೇರ್ ಮಾಡಲ್ರು ಮತ್ತು ಇಂಪ್ಲಿಮೆಂಟೇಷನ್ನು ಮಾಡಲ್ರು. ಅದಕ್ಕಿಂತ ಹಿಂದ್ರಗಡೆ ನಿತೀಶ್ ಕುಮಾರ್ ಬಿಹಾರದವ ಅವನಪ್ಪ ಹಿಂದ್ರಗಡೆ ಇದು ಮಾಡ್ದ, ಡಿಕ್ಲೇರ್ನು ಮಾಡ್ದ, ಜನಗಣತಿ ಮಾಡ್ದ. ಈಗ ಇದು ಲಾಭ ತೊಗೊಳಕತ್ತೀರ ಅಲ್ಲಿ ಜನರು, OBC ಜನರು. ಇಲ್ಲಿ ಮೇನ್ ಅಂದ್ರೆ OBC ಜನರದ್ದು ಏನಪ್ಪ ಅಂದ್ರೆ ತೊಂದರೆ ಆಗ್ತದೆ. ಯಾಕಂದ್ರೆ ಇವ್ರದ್ದು ಅಂಕಿ ಸಂಖ್ಯೆನೇ ಎಲ್ಲಿ ಸಿಗಂಗಿಲ್ಲ. ಇದು ಮೇನ್ ಅದು. ಈ ವಿಷಯದಾಗ ಏನಪ್ಪ ಅಂದ್ರೆ ನಾವು 4-6 ಪಾಯಿಂಟ್ಗಳು ಏನಪ್ಪ ಇದ್ರಾಗೆಲ್ಲ ಬರ್ದೀವಿ. ಆದರೆ ನಾನಪ್ಪ ಬರೆದು ಓದೋದಾಗ ನನಗೇನಪ್ಪ ಇಂಟ್ರೆಸ್ಟ್ ಇಲ್ಲ. ನನಗೆ ತಾವೆಲ್ಲ ಪತ್ರಕಾರ ಇದ್ದೀರಿ, ತಾವು ಶಬ್ದಗಳಿಗೆ ಜುಡಾಯಿಸಿ ಬರೀತೀರಿ. ನಾವು ಹಿಂದುಳಿದರಂದ್ರೆ ನಾವು ಹಿಂದುಳಿದರೇ ಇದ್ದೀವಿ. ತಾವೇ ಏನಪ್ಪ ಅಂದ್ರೆ ನಮ್ಮಲ್ಲಿ ಏನಾದ್ರು ದೋಷಗಳು ಬರೆಯಲ್ಲಿ ಶಬ್ದಗಳೆಲ್ಲ ಆಗಿತ್ತಪ್ಪ ಅಂದ್ರೆ ತಿದ್ದುಪಡಿ ಮಾಡಿ ಹಾಕ್ತಾರಂತ ನಮಗೆ ಭರವಸೆ ಅದ. ಯಾಕಂದ್ರೆ ಕಲಬುರಗಿ ಏನದಲ್ಲ ವಿಭಾಗ, ಕಲಬುರಗಿ ವಿಭಾಗದಾಗೆ ಏನಪ್ಪ ಅಂದ್ರೆ ಹೆಚ್ಚಿಗೆ ಜನರು ಏನಪ್ಪ ಅಂತಂದ್ರೆ ಒಂದು ಆರ್ಥಿಕ ದೃಷ್ಟಿಯಿಂದ, ಸಾಮಾಜಿಕ ದೃಷ್ಟಿಯಿಂದ, ಶೈಕ್ಷಣಿಕ ದೃಷ್ಟಿಯಿಂದ ಹಿಂದದ. ನಿಮಗೆ ಗುರ್ತದಲ್ರಿ, ಶಿಕ್ಷಣದ ಏನಪ್ಪ ರಿಸಲ್ಟ್ ಸುದ್ದ ಕಡಿಮೆ ಬರ್ತದೆ ಇಲ್ಲಿ. ಮತ್ತು ಹೆಂಗೆ ಏನಪ್ಪ ಅಂತಂದ್ರೆ ನಮ್ಮ
ಮತ್ತು ಬಡತನ ಹ್ಯಾಂಗೆ ದೂರ ಹೋಗುತ್ತೆ? ಬಡತನ ಅಂತಲೇ ಕೆಲವರು ಬಂದಿದೆ ಹೆಚ್ಚಿಗೇನಪ್ಪ ಬಡತನ ಅಂತ. ಅದ್ರಾಗೇನಪ್ಪ ಅಂದರೆ SC STದಾಗ ಅವ್ರಿಗೆ ಎಷ್ಟಪ್ಪ ಅಂದ್ರೆ ಅವ್ರಿಗೆ ಸರ್ಕಾರ ಏನಪ್ಪ ಅಂದ್ರೆ ವ್ಯವಸ್ಥೆ ಮಾಡಿದ, ನಮಗೇನೂ ವ್ಯವಸ್ಥೆ ಮಾಡಿಲ್ಲ. ಈಗೇನಪ್ಪ ಎಷ್ಟು ಮಂದಿ MLA ಅದ ಅಂತ ಕೇಳಿದ್ರೆ ನೀವು ಏನಪ್ಪ ಅಂಕಿ ಸಂಖ್ಯೆಗಳು ಮೊದಲು ಕೊಟ್ಟಿದ್ದೀವಿ ನಾವು. OBCದಾಗ ಎಷ್ಟು ಮಂದಿ MLA ಅದ ಅಂತ ಕೇಳಿದ್ರೆ ಜಬರ್ದಸ್ತಿ MLC ಮಾಡ್ತಾರೆ OBC ಮಂದಿಗೆ. ಯಾಕಂದ್ರೆ ಗೆದ್ದು ಬರೋ ಕೆಪಾಸಿಟಿನೇ ಇಲ್ಲ ಇವರಿಗೆ, ರಿಸರ್ವೇಷನ್ ಇಲ್ಲ. ಹಿಂಗಾಗೇನಪ್ಪ ಅಂತಂದ್ರೆ ಈಗೇನದು ಎಲ್ಲ ದೇಶದಾಗ ಚರ್ಚೆ ನಡೆದದ. 50% ಏನು ಲಿಮಿಟ್ ಅದ ಅದನ್ನು ತೆಗೆದು ಹಾಕ್ತಾರೆ. ಹ್ಯಾಂಗೆ ಇದ್ರಾಗ ತಮಿಳುನಾಡ್ದಾಗ 69% ಏನಪ್ಪ ಈ ಸದ್ಯಕ್ಕೆ ಲಾಗು ಅದ. ಈಗ ಅವಾಗ ಪೆರಿಯಾರ್ ರಾಮಸ್ವಾಮಿ ಇದ್ದಾಗೇನಪ್ಪ ಬ್ರಿಟಿಷರ ಕಾಲಕ್ಕೆ ಏನಪ್ಪ OBCದವ್ರ ಸೌಲಭ್ಯ ಅವ್ರು ಪಡ್ಕೊಂಡ್ರ. ಹೋರಾಟ ಮಾಡೋದಂಥ ಶಕ್ತಿ ಬೇಕಾಗ್ತದೆ. ಅದಕ್ಕೇನಪ್ಪ ಅಂದ್ರೆ ಇವೆಲ್ಲ ಏನಪ್ಪ ಅಂದ್ರೆ ನಾವು ಸರ್ಕಾರಕ್ಕೆ ಹೆಂಗೆ ಕೊಪ್ಪಳದವರು ಅವರು ಏನಪ್ಪ ಆಗ್ರಹ ಮಾಡ್ಯಾರ, ಹಂಗೆ ನಾವು ಕಲಬುರಗಿ ರಾಷ್ಟ್ರೀಯ ಸಮಾಜ ಪಕ್ಷದ ಕಡೆಯಿಂದ ಏನಪ್ಪ ಅಂತಂದ್ರೆ ನಾವು ಆಗ್ರಹ ಮಾಡ್ತೀವಿ. ಅಕ್ಟೋಬರ್ 9ರಂದು ಬೆಂಗಳೂರಿನಲ್ಲಿ ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ಒಂದು ದೇಶ ಒಂದು ಚುನಾವಣೆ ಎಂಬ ವಿಷಯದ ಕುರಿತು ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಹಮ್ಮಿಕೊಳ್ಳಲಾಗಿದೆ. ಒಂದು ದೇಶ ಒಂದು ಚುನಾವಣೆ ನಿರಂಕುಶ ಪ್ರಜಾಪ್ರಭುತ್ವದತ್ತ ಭಾರತದ ಕುರಿತು ದಲಿತ ಸಂಘರ್ಷ ಸಮಿತಿಯ ವತಿಯಿಂದ ರಾಜ್ಯ ಮಟ್ಟದ ವಿಚಾರ ಸಂಕಿರಣ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ದಲಿತ ಸಂಘರ್ಷ ಸಮಿತಿಯ ರಾಜ್ಯ ಸಂಘಟನಾ ಸಂಚಾಲಕರಾದ ಮರಿಯಪ್ಪ ಹಳ್ಳಿಯವರು ಇಂದು ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಜರುಗಿದ ಸುದ್ದಿಗೋಷ್ಠಿಯ ಮೂಲಕ ತಿಳಿಸಿದ್ದಾರೆ. ಈ ಸುದ್ದಿಗೋಷ್ಠಿಯಲ್ಲಿ ಮರಿಯಪ್ಪ ಮೇತ್ರೆ, ಶಿವಶರಣಪ್ಪ ಕುರ್ನಳ್ಳಿ, ಸಂತೋಷ್ ತೆಗನೂರ್, ಮಲ್ಲಿಕಾರ್ಜುನ ಹಳ್ಳಿ ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಮತ್ತು ಈ ಭಾರತ ದೇಶ ಸ್ವತಂತ್ರ ಆದಮೇಲೆ ಅನೇಕ ಭಾಷಾ ಮತ್ತು ಪ್ರಾಂತ್ಯಗಳ ಒಳಗೊಂಡಂತೆ ಅನೇಕ ಪ್ರಾದೇಶಿಕ ಪಕ್ಷಗಳು ಹುಟ್ಟುಕೊಂಡು ಅವ್ರ ನೇತೃತ್ವದಲ್ಲೇ ಆ ರಾಜ್ಯಗಳಲ್ಲಿ ಸ್ವತಂತ್ರ ನಂತರ ಇಲ್ಲಿಯವರೆಗೂ ಭಾಳ ಬಲಿಷ್ಠವಾಗಿ ಆ ಪಕ್ಷದ ನೇತೃತ್ವದಲ್ಲೇ ಚುನಾವಣೆಗಳನ್ನು ನಡೀತಕ್ಕಂಥದ್ದು ಭಾರತ ದೇಶದಲ್ಲಿ ನಡೆದಿರ್ತಕ್ಕಂಥ ಇತಿಹಾಸ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಈ ನಮ್ಮ ದೇಶದ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಚುನಾವಣೆ ಭಾಳ ಅತ್ಯುತ್ತಮವಾದ ಪದ್ಧತಿ ಅಂತಕ್ಕಂಥದ್ದು ಹೇಳಿರ್ತಕ್ಕಂಥದ್ದು ಸಂವಿಧಾನದಲ್ಲಿ ಅದ. ಆ ಹಿನ್ನೆಲೆಯಲ್ಲಿ ನೀವು ಒಂದು ದೇಶ ಒಂದು ಚುನಾವಣೆ ಒಂದೇ ಸಮಯದಲ್ಲಿ ಮಾಡ್ಲಿಕ್ಕೆ ಹೋದ್ರೆ ಈ ಮೆಜಾರಿಟಿ ಇಲ್ಲಾರ್ದಂತಕ್ಕ ಸಂದರ್ಭದಲ್ಲಿ ಏನು ಮಾಡಬೇಕು ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ. ಆ ಹಿನ್ನೆಲೆಯಲ್ಲಿ ಇವತ್ತು ಅನೇಕ ಈಗ ನಮ್ಗೆ ಗೊತ್ತಿದ್ದಂಗೆ ಅನೇಕ ನಗರಸಭೆಗಳಾಗಿರ್ಬೋದು, ಪಂಚಾಯತ್ ಚುನಾವಣೆಗಳಾಗಿರ್ಬೋದು, ಕರ್ನಾಟಕದಲ್ಲೇ ಸುಮಾರು 2 ವರ್ಷದಿಂದ ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಿಲ್ಲ. ಇಂಥ ಹಲವಾರು ಈ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ದೇಶದಲ್ಲಿ ಸಮಸ್ಯೆಗಳು ಇರೋದರಿಂದ ಇವರೇನು ಕಾನೂನು ತರಲಕ್ಕೆ ಹೊಂಟಾರ, ಇದು ಈ ದೇಶಕ್ಕೆ ಸೂಕ್ತ ಅಲ್ಲ ಅಂತಕ್ಕಂಥದ್ದು ನಮ್ಮ ದಲಿತ ಸಂಘರ್ಷ ಸಮಿತಿ ಅಭಿಪ್ರಾಯ ಅದ. ಮೋದಿಯವರ ಒಂದು ನಾಯಕತ್ವ ಏನದ, ಅವರಲ್ಲಿರ್ತಕ್ಕಂಥದ್ದು ಒಂದೇ ನಾಯಕತ್ವ. ಬೇರೆ ಬೇರೆ ಪಕ್ಷಗಳಲ್ಲಿ, ಪ್ರಾದೇಶಿಕ ಪಕ್ಷಗಳಲ್ಲಿ ಅನೇಕ ನಾಯಕತ್ವ ಇರತಕ್ಕಂಥ ಪಕ್ಷಗಳಾವೆ. ಇವತ್ತು ಆಂಧ್ರದಲ್ಲಿ ಬೇರೆ ನಾಯಕತ್ವ, ಪಶ್ಚಿಮ ಬಂಗಾಳದಲ್ಲಿ ಬೇರೆ ನಾಯಕತ್ವ, ಮತ್ತು ತಮಿಳುನಾಡಿನಲ್ಲಿ ಬೇರೆ ನಾಯಕತ್ವ, ಕೇರಳದಲ್ಲಿ ಬೇರೆ ಬೇರೆ ನಾಯಕತ್ವ, ಡೆಲ್ಲಿಯಲ್ಲಿ ಬೇರೆ ಬೇರೆ ನಾಯಕತ್ವ, ಅನೇಕ ನಾಯಕತ್ವ ಪ್ರಾದೇಶಿಕ ಪಕ್ಷಗಳಲ್ಲಿ ಇರೋದ್ರಿಂದ ಇವ್ರಿಗೆ ಆಗ್ತಕ್ಕಂಥ ತೊಂದರೆ ಏನಂತಂದ್ರೆ ಇವೆಲ್ಲ ನಿವಾರಿಸ್ಬೇಕಾಯಿತು ಅಂತಂದ್ರೆ ಒಂದೇ ದೇಶ ಒಂದೇ ಚುನಾವಣೆ ಮಾಡಿದ್ವಿ ನಾವು ಅಂತಂತಂದ್ರೆ ನಮ್ಮ ಪಕ್ಷನೇ ಅಧಿಕಾರದಲ್ಲಿ ಬರ್ಲಿಕ್ಕೆ ಸಾಧ್ಯ ಅದ ಅಂತಕ್ಕಂಥದ್ದು ಒಂದು ಇಟ್ಕೊಂಡು ಒಂದೇ ಚುನಾವಣೆ ಆಯಿತು ಅಂತಂದ್ರೆ ನಾವೇ ಅಧಿಕಾರದಲ್ಲಿರ್ತೀವಿ ಪರ್ಮನೆಂಟ್ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ಇವ್ರು ಏನು ಮಾಡ್ಲಕತ್ತಾರ. ಇದು ಪ್ರಜಾಪ್ರಭುತ್ವಕ್ಕೆ ಮಾರಕವಾದಂಥ ವಿಚಾರ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಇದು ಇವತ್ತಿನ ಸುದ್ದಿ ಸಮಯ. ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸುದ್ದಿ ಸಮಯ. ನಿಮ್ಮ ನೆಚ್ಚಿನ ಸುದ್ದಿ ಸಮಯವನ್ನು ಡೆನ್ ಸೆಟ್ ಆಫ್ ಬಾಕ್ಸ್ನ ಚಾನೆಲ್ ಸಂಖ್ಯೆ 746ರಲ್ಲಿ ಪ್ರತಿದಿನ ರಾತ್ರಿ 9 ಗಂಟೆಗೆ, ಮರುಪ್ರಸಾರ ರಾತ್ರಿ 10 ಗಂಟೆಗೆ ಮತ್ತು ಮರುದಿನ ಬೆಳಿಗ್ಗೆ 8 ಗಂಟೆ ಮತ್ತು 9 ಗಂಟೆಗೆ ವೀಕ್ಷಿಸಬಹುದು. ಇದು SS ಡಿಜಿಟಲ್ ಚಾನಲ್, ಶ್ರೀ ಸುಮಂಗಲಿ ಡಿಜಿಟಲ್ ಚಾನಲ್. ನೀವು ನೋಡ್ತಾ ಇದ್ದೀರಿ ಸುದ್ದಿ ಸಮಯ, ಸ್ಥಳೀಯ ಸುದ್ದಿಗಳಿಗಾಗಿ. ಸುದ್ದಿ ಸಮಯದ ಪ್ರಾಯೋಜಕರು ಮಹಾಲಕ್ಷ್ಮಿ ಜುವೆಲರ್ಸ್, ಗೋಲ್ಡ್ ಹಬ್, ಮೇನ್ ರೋಡ್, ಕಲಬುರಗಿ.
ಮಹಾಲಕ್ಷ್ಮಿ ಜ್ಯುವೆಲರ್ಸ್ ಗೋಲ್ಡ್ ಹಬ್ ಮೇನ್ ರೋಡ್ ಗುಲ್ಬರ್ಗಾ.